ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೈಸ್. ನಾನೀಗ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನಗೆ ವಿಟಮಿನ್ B12 ತುಂಬ ಕಡಿಮೆ ಇತ್ತು. ಅದು ವಿಟಮಿನ್ ಡಿ ಅದೀಗ ಏನಾಯಿತು, ನನಗೆ ಏನೇನು ಪ್ರಾಬ್ಲಮ್, ಅದರಿಂದ ನನಗೆ ಯಾವ್ಯಾವ ಪ್ರಾಬ್ಲಮ್ಮು ಈಗ ಅಷ್ಟಷ್ಟು ಸಾಲ್ವ್ ಆಗಿದೆ. ಬಟ್ ಈಗ ಸಾಲ್ವ್ ಆಗದೆ ಇರೋ ಥರ ಏನೇನಾಗಿದೆ ನನಗೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಈಗ ನಾನು ಅಂದ್ಕೊಳ್ತೀನಿ, ನಾನು ಡೈಲಿ ವಿಡಿಯೋ ಮಾಡಬೇಕು, ಇದ್ರ ಬಗ್ಗೆ ಪ್ರತಿಯೊಂದು ವ್ಲಾಗ್ ಏನೋ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಆಗೋದೇ ಇಲ್ಲ. ನಾನು ಒಂದು ಹೇಳೋದೇನೆಂದರೆ, ಈ ಡೈಲಿ ವ್ಲಾಗ್ಸ್ ಮಾಡ್ತಾರಲ್ಲ ಅವ್ರು ರಿಯಲಿ ಆ್ಯಡ್ಸ್ ಆಫ್ ಅಂತಲೇ ಹೇಳ್ಬೋದು. ಡೈಲಿ ವ್ಲಾಗ್ ಮಾಡೋಕ್ಕೆ ಚಾನ್ಸೇ ಆಗಲ್ಲ. ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಪುಣ್ಯಾತ್ಮರು ನಿಜವಾಗ್ಲೂ ಅವರೆಲ್ಲ ಗ್ರೇಟ್ ಅಂತಲೇ ಹೇಳ್ಬೋದು. ಇನ್ಮೇಲೆ ಹಂಗೋ ಹಿಂಗೋ ನಾನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡುವ, ಆದರೆ 100% ಮಾಡ್ತೀನಿ. ಈಗ ಮೊದಲಿಗೆ ನನಗೆ ವಿಟಮಿನ್ B12 ಕಡಿಮೆ ಇತ್ತು ಅಂತ ಕೂಡ ಹೇಳಿದ್ದೆ. ಅದಕ್ಕೆ ತುಂಬ ಜನ ಕೈಯೆಲ್ಲ ನಡುಗೋದು, ನಮ್ನೆಸ್ ಅದೆಲ್ಲ ತುಂಬ ಇತ್ತು ಅಂತ ಹೇಳ್ತಿದ್ದೆ. ನನಗೀಗ ಅದೆಲ್ಲ ನಾನು ಇಂಜೆಕ್ಷನ್ ತೊಗೊಂಡ, ಮಾತ್ರೆ ತೊಗೊಂಡ ಅಂತ ಹೇಳಿದ್ರೆ, ನಾನು ಯಾವುದೇ ಇಂಜೆಕ್ಷನ್ ತೊಗೊಂಡಿಲ್ಲ, ಮಾತ್ರೆ ತೊಗೊಂಡಿಲ್ಲ. ನಮ್ಮ ಫುಡ್ಡಿಂದ ಕ್ಲಿಯರ್ ಆಗಿದೆ ಈಗ. ಅಂದರೆ ಫುಲ್ ಕ್ಲಿಯರ್ ಆಗಿದೆ ಅಂತಲ್ಲ, ಸ್ವಲ್ಪ ಕ್ಲಿಯರ್ ಆಗಿದೆ. ಅಂದರೆ ಈಗೆಲ್ಲ ಕೈ ನಡುಕ ಎಲ್ಲ ಬರೋದಿಲ್ಲ ಈಗ ಅಷ್ಟು. ಅಂದರೆ ಈಗ ಏನಿದೆ ಅಂದರೆ ಸ್ವಲ್ಪ ತಲೆ ಉರಿಯೋದು, ಇಲ್ಲ ತಲೆಯೆಲ್ಲ ಉರಿ ಥರ ಬೆಂಕಿ ಹತ್ಕೊಂಡಿದೆ ಅನ್ನೋ ರೀತಿ, ಕೈ ಕಾಲೆಲ್ಲ ಉರಿಯೋದು, ಪಾದ ಕೈ ಅಂದರೆ ಮೈಯಲ್ಲೂ ಸ್ವಲ್ಪ ಉರಿ ಬರುತ್ತೆ. ಆ ಥರ ಉರಿ ಬರುತ್ತೆ. ಅದೇ ರೀತಿ ಆಗ ಅಂದರೆ ಅಷ್ಟೊಂದು ಅವಾಗಿನಷ್ಟು ಬರಲ್ಲ, ಸ್ವಲ್ಪ ಅವಾಗ ಕಾಣಿಸ್ಕೊಳ್ಳುತ್ತೆ, ಉರಿ ಬರುತ್ತೆ. ಅದೇ ರೀತಿ ಈಗ ಸಾಲ್ವ್ ಆಗದೆ ಇರೋ ರೇಂಜಿಗೆ ಏನಾಗಿದೆ ಅಂದರೆ, ನಾನು ಈ ವಯಸ್ಸಿಗೆ ಅಜ್ಜಿ ಆಗಿಬಿಟ್ಟಿದ್ದೀನಿ. ಆ ರೇಂಜಿಗೆ ಬಿಳಿ ಕೂದಲು. ನಿಮಗೆ ಆಲ್ಮೋಸ್ಟು ಯಾರು ಹೇಳಿದಾರೋ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ವಿಟಮಿನ್ B12 ಕಡಿಮೆ ಆದರೆ ತಲೆಯಲ್ಲಿ ಫುಲ್ ನೆರೆ ಕೂದಲು ಬರುತ್ತೆ. ಅದಂತೂ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ತಲೆ ಕೆರೆತ ಕೂಡ ಬರ್ತಿದೆ ನನಗೆ ಆ ಬಿಳಿ ಕೂದಲಿಂದ. ಅಷ್ಟು ಬಿಳಿ ಕೂದಲು ಆಗ್ಬಿಟ್ಟಿದೆ ತಲೆ ತುಂಬ. ನನಗೆ ಈ ವಯಸ್ಸಿಗೆ ನಾನು ಏನು ಮಾಡಬೇಕಂತ ನೋಡಿ, ಕಾಣಿಸ್ತಿದ್ಯಾ ಹಿಂಗಾಗಿದೆ ಅಂದರೆ ನೋಡಿ. ನನಗೆ ವಿಟಮಿನ್ ಡಿ ಕಡಿಮೆ ಇರೋದಕ್ಕೆ ನೋಡಿ ಪ್ಯಾಚಸ್ ನೋಡ್ತಿರ್ಬೋದು ನಿಮಗೆ. ಈ ಥರ ಕೂದಲೆಲ್ಲ ಉದುರುತ್ತೆ ನನಗೆ ನೋಡಿ. ಎಲ್ಲ ನೆತ್ತಿ ಮೇಲೆಲ್ಲ ಹೋಗಿದೆ ಕೂದಲು, ಇಲ್ಲೆಲ್ಲ ಆಲ್ಮೋಸ್ಟ್ ಇದು ಕಾಣಿಸ್ತಿರ್ಬೋದು, ನೋಡ್ಕೊಳ್ಳಿ ಎಷ್ಟು ಬಿಳಿ ಕೂದಲು ಬಂದಿದೆ ಅಂದರೆ. ನನಗೆ ಕಾಣಿಸ್ತೀಯ ಇಲ್ವೋ ಗೊತ್ತಿಲ್ಲ ಗೈಸ್, ನನಗೆ ನಿಮಗೆ ನೋಡಿ ಕಾಣಿಸ್ತಿದ್ಯಾ ನನಗೆ? ಯಪ್ಪ ಅಲ್ಲಿ ನೋಡಿ, ಯಪ್ಪೂ ನೋಡಿ ಹಿಂಗೆ ಈ ರೇಂಜ್ ಫುಲ್ಲು ತಲೆ ತುಂಬ ಬಿಳಿ ಕೂದಲಾಗ್ಬಿಟ್ಟಿದೆ. ಇಲ್ಲಿ ನೋಡಿ ಎಲ್ಲ ಮುಂದೆ ಹಿಂಗೆ ನೋಡಿ, ಈಗ ಮುಂದೆ ಏನೋ ಈ ಫಿಲಮಲ್ಲೆಲ್ಲ ತೋರಿಸ್ತಿರ್ತಾರೆ ನೋಡಿ, ಅಜ್ಜಿದಿರಿಗೆ ವಯಸ್ಸಾದವ್ರಿಗೆಲ್ಲ ಹಿಂಗೆ ಮುಂದೆ ಬಿಳಿ ಕೂದಲಿ ಒಂದು ಪ್ಯಾಚಸ್ ಹಾಕಿರ್ತಾರೆ. ಆ ಥರ ಬಿಳಿ ಕೂದಲು ಬಂದು ಕೂತಿದೆ ತಲೆ ತುಂಬ. ನನಗೆ ಯಾರ್ಯಾರಿಗೆ ಈ ಥರ ಆಗಿದೆ ಗೊತ್ತಿಲ್ಲ ನೋಡಿ. ಇಲ್ಲಿ ಮುಂದೆ ಅನ್ನಿಸ್ತಿದ್ಯಾ? ಇಲ್ಲಿ ನತ್ತಿ ಮೇಲಂತೂ ಸಿಕ್ಕಾಪಟ್ಟೆ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಬಿಳಿ ಕೂದಲು. ಕಾಣಿಸ್ತಿದ್ಯಾ ನಿಮಗೆ? ನೋಡಿ ಕಂಡ್ರೆ. ಬಟ್ ನನಗೆ ತಲೆ ತುಂಬ ಬಿಳಿ ಕೂದಲು ಆಗ್ಬಿಟ್ಟಿದೆ ನನಗೆ. ಓಕೆನಾ? ಯಾವ ರೇಂಜ್ಗೆ ಅಂದರೆ, ತಲೆ ಎಲ್ಲ ಬಿಳಿ ಕೂದಲಾದರೆ ಕೆರೆತ ಬರುತ್ತಲ್ಲ, ಹಂಗೆ ನನಗೆ ಯಾವುದೇ ರೀತಿ ಡ್ಯಾಂಡ್ರಫ್ ಕೂಡ ಇಲ್ಲ. ಈಗ ಎಲ್ಲ ಕ್ಲಿಯರ್ ಆಗಿದೆ. ಆದರೂ ಕೂಡ ಕೆರೆತ ಬರುತ್ತೆ ಈ ಬಿಳಿ ಕೂದಲಿಂದ. ನನಗೆ ಹುಚ್ಚಿಡ್ದಂಗೆ ಆಗ್ತದೆ. ನಮ್ಮ ಮನೆಯವ್ರಿಗೆ ಕಲರ್ ತಂದ್ಕೊಡಿ ಅಂತಂದರೆ ಕಲರೆಲ್ಲ ಹಾಕ್ಬೇಡ ಈಗ, ಆಲ್ಮೋಸ್ಟ್ ಎಲ್ಲ ಈಗೆಲ್ಲ ಕ್ಯಾನ್ಸರ್ ಎಲ್ಲ ಸ್ಟಾರ್ಟ್ ಆಗ್ತಿದೆ, ಕ್ಯಾನ್ಸರ್ ಎಲ್ಲ ಬರ್ತಿದೆ ಅಂತ ಕಲರೆಲ್ಲ ಹಚ್ಚಬೇಡ ಅಂತ ಹೇಳಿದ್ದಾರೆ. ಸೊ ನಾನೊಬ್ರನ್ನ ಕೇಳಿದೆ, ಅವ್ರು ಹೇಳಿದ್ರು ಎನ್ನ ಮೆಹಂದಿ ಬರುತ್ತೆ, ಎನ್ನ ಮೆಹಂದಿನ ಕಾಫಿ ಪುಡಿ ಒಳಗಡೆ, ಅಂದರೆ ಕಾಫಿ ಪುಡಿನ ಕಾಯಿಸ್ಬಿಟ್ಟು ನೀರು ತಗೊಂಡು ಅದರೊಳಗೆ ಮೆಹಂದಿ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳಿ, ತುಂಬ ಚೆನ್ನಾಗಿ, ಅಂದರೆ ಕೂದಲು ಕೂಡ ಒಂಥರ ತಂಪು ಕೂಡ ಆಗುತ್ತೆ ತಲೆಗೆ. ಅದೇ ರೀತಿ ಕೂದಲು ಕೂಡ ವೈಟ್ ಇದಾವಲ್ಲ ಅವೆಲ್ಲ ರೆಡ್ ಕಲರ್ ಬರುತ್ತೆ ಅಂತ. ನನಗೆ ಅದು ಒಂಥರ ಶೈನಿಂಗ್ ಥರ, ಅದು ಒಂಥರ ನನಗೇನೋ ಒಂಥರ ಬೇರೆ ಥರನೇ ಕಾಣುತ್ತೆ. ಒಂಥರ ಎಲ್ಲ ಅಂತ ಅಂದರೆ ಈ ರೆಡ್ ಥರ ಆಗ್ಬಿಡುತ್ತಲ್ಲ, ಅದು ಕೂಡ ಪಳಪಳ ಒಳ್ಳೆ ಥರ ಕಾಣುತ್ತೆ. ನನಗೆ ಅದು ಅಷ್ಟು ಸೂಟ್ ಆಗಲ್ಲ ಅಂತ ಹೇಳಿದೆ. ನಿಮ್ಗೆ ಏನಾರ ಗೊತ್ತಿದ್ರೆ ಅಕಸ್ಮಾತು ಇದು ಬಿಳಿ ಕೂದಲನ್ನ ಕಲರ್ ಹಚ್ಚಿದ್ದೇನೆ ನಾವೇ ಮನೇಲಿ ಓಮ್ ರೆಮಿಡಿ ಥರ ಮಾಡಿಕೊಂಡು ಕಪ್ಪಗಾಗೋ ಥರ ಏನಾದರೂ ರೆಮಿಡಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೋಡಿದ್ದೀನಿ ಸ್ವಲ್ಪ ಸುಮಾರು. ಅದು ನಾನು ಏನಾರು ಮಾಡಿದ್ರೆ 100% ನಿಮಗೆ ಈ ವಿಡಿಯೋದಲ್ಲಿ, ಅಂದರೆ ಯೂಟ್ಯೂಬಲ್ಲಿ ಮಾಡಿ ಹಾಕ್ತೀನಿ 100% ಅದನ್ನು. ನನ್ನ ಕೂದಲು ಕಪ್ಪಾದರೆ ನೋಡುವ. ವಿಟಮಿನ್ B12 ನನಗೆ ಎಷ್ಟು ವಿಟಮಿನ್ ಡಿ ನೋಡಿ ಪ್ಯಾಚಸ್ ಇದೆ ತಲೆ ತುಂಬ. ಅಂದರೆ ಈಗ ಅಷ್ಟೊಂದಿಲ್ಲ, ಈಗ ಸ್ವಲ್ಪ ಕ್ಲಿಯರ್ ಆಗ್ತಾ ಬಂದಿದೆ ಅದು ಕೂಡ. ಈಗ ಅಷ್ಟೊಂದೆಲ್ಲ ಏರ್ ಫಾಲ್ ಕೂಡ ಆಗ್ತಿಲ್ಲ, ಪರವಾಗಿಲ್ಲ.
ಒಂದು ರೀತಿ ಓಕೆ ಆಗಿದ್ದೆ. ಈಗ ನಾನೆಲ್ಲ ಫುಡ್ಡಿಂದನೇ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳಿದೆ. ಪನ್ನೀರ್ ಇರ್ಬೋದು, ಹಾಲಿರ್ಬೋದು, ಮೊಸರು ಇರ್ಬೋದು, ಈಗ ಚೆನ್ನಾಗಿ ತಿಂತಿದ್ದೀನಿ. ಅಂದರೆ ಚೆನ್ನಾಗಿ ಜಾಸ್ತಿ ತಿಂತಿಲ್ಲ, ಸ್ವಲ್ಪನೇ ಆಗಲಿ ಸ್ವಲ್ಪ ತಿಂತಿದ್ದೀನಿ. ಅಂದರೆ ಎಲ್ಲ ಡೈರಿ ಇದಿರ್ಬೋದು, ಚಿಕನ್ ಮಟನ್ ಇರ್ಬೋದು, ಎಲ್ಲ ನೀವು ಏನೇ ತಿಂದರೂ ಕೂಡ ನಿಮಗೆ ಅದು ಕ್ಲಿಯರಾಗಿ ನಿಮ್ಮ ಮೈಗೆ ಹೋಗ್ಬೇಕಂದ್ರೆ ಗ್ಯಾಸ್ಟ್ರಿಕ್ ಯಾವುದೇ ಕಾರಣಕ್ಕೂ ಇರಬಾರ್ದು. ಇದು ಗ್ಯಾಸ್ಟ್ರಿಕ್ ಇರಬಾರ್ದು. ಒಂದೇ ರೀತಿ ವಿಟಮಿನ್ ಡಿ ಕೂಡ ಕಡಿಮೆ ಇರಬಾರ್ದು. ಇವೆರಡು ಇದ್ರೂ ಕೂಡ ನಿಮಗೆ ವಿಟಮಿನ್ B12 ಏನೇ ತಿಂದರೂ ನಿಮ್ಗೆ ಏನೇ ಇದು ಮಾಡಿದ್ರು ಅದು ನಿಮ್ಮ ಬಾಡಿಲಿ ಸರಿ ಹೋಗೋದಿಲ್ಲ. ಮೇಯ್ನ್ಲಿ ಗ್ಯಾಸ್ಟ್ರಿಕ್ ಇರಬಾರ್ದು. ಅದಿದ್ದರೆ ಏನೇ ತಿಂದರೂ ನಿಮಗೆ ನಾನು ಇದು ಫುಡ್ ತಿಂತಾಯಿದ್ದೀನಿ, ಹೆಂಗೆ ನನ್ನ ಮೈಗೆ ಏನಕ್ಕೇನು ಏನಂತಾರೆ ಇಂಪ್ರೂವ್ಮೆಂಟೇ ಕಾಣ್ತಾ ಇಲ್ಲ ಅಂದರೆ ಗ್ಯಾಸ್ಟ್ರಿಕ್ ಇದ್ದರೆ ನಿಮ್ಗೆ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಕಾಣಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ ಮೊದಲು ಗ್ಯಾಸ್ಟ್ರಿಕ್ ಕ್ಲಿಯರ್ ಮಾಡ್ಕೊಬಿಟ್ಟು, ನಿಮ್ಗೆ ಗ್ಯಾಸ್ಟ್ರಿಕ್ ಇದ್ದರೆ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ನೀವು ಫುಡ್ ತೊಗೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಗೆ ಏನಾರು ಏರ್ ಬಗ್ಗೆ ಫುಲ್ಲು ಬ್ಲ್ಯಾಕ್ ಆಗೋ ರೀತಿ ಕಲರ್ ಇಲ್ಲದೇ ದಯವಿಟ್ಟು ಕಮೆಂಟ್ ಮಾಡಿ. ಅಂದರೆ ಮೆಹಂದಿ ಈ ಥರ ಯೂಸ್ ಮಾಡ್ಕೊಂಡು ಹಚ್ಚಿ, ಅಂದರೆ ಕೆಂಚಗಾಗ್ಬಿಡ್ದು, ಫುಲ್ ಬ್ಲ್ಯಾಕೇ ಆಗಬೇಕು. ಆ ಥರ ಏನಾದ್ರು ರೆಮಿಡಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಅದೇ ರೀತಿ ನಿಮ್ಗೆ ಯಾವುದಾದ್ರೂ ಕ್ವೆಶನ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ.